ಸರ್ ನೀವು ನಿಮ್ಮನ್ನು ರೀಪ್ಲೇಸ್ ಮಾಡಿದಾಗೂ ಕೂಡ ಉಳಿದವರಾಗೆ ನೀವು ಕೆಟ್ಟ ರೀತಿಯಲ್ಲಿ ಯಡಿಯೂರಪ್ಪನವ್ರ ಜೊತೆ ನಡ್ಕೊಳ್ಳಿಲ್ಲ. ನೀವು ಜಗದೀಶ್ ಶೆಟ್ಟರ್ಗೆ ಸಂತೋಷದಿಂದ ಬಿಟ್ಟು ಕೊಟ್ರಿ. ಅದು ನಿಮ್ಮ ಒಳ್ಳೆತನ ಅಂತ ನಾನು ಹಾಗೆಲ್ಲ ಸರ್, ಅದು ನನ್ನ ಸೊತ್ತಲ್ಲ. ಹಾಂ, ಅದು ನನ್ನ ಪಕ್ಷದ ಸ್ವತ್ತು ನಮ್ಮದಲ್ಲ ನಿಜ. ಮನುಷ್ಯ ಅಧಿಕಾರ ಬಿಡುವಾಗ ತುಂಬ ವಿಕಾರವಾಗಿ ವಿಚಿತ್ರವಾಗಿ ನಡ್ಕೊಳ್ತಾನೆ. ಇಲ್ಲ, ನನಗೆ ಇದು ಸುಮಾರು ಒಂದು 8 ತಿಂಗಳ ಅವಧಿಯಲ್ಲೇ ಇದೆಲ್ಲ ಪ್ರಾರಂಭ ಆಗಿ ಯಾವಾಗ ಬೇಕಾದರೂ ನನ್ನ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಆಗ್ಬೋದು ಅಂತ ನನಗೆ ಗೊತ್ತಿತ್ತು. ಮತ್ತು ನಾನು ಅದನ್ನು ಕೇಂದ್ರದ ನಿತಿನ್ ಗಡ್ಕರಿ ನಮ್ಮ ಅಧ್ಯಕ್ಷರಾಗಿದ್ದರು. ಅವಾಗ ಇನ್ಚಾರ್ಜು ಇದ್ದರು ಅವರು ಕರ್ನಾಟಕ ಇನ್ಚಾರ್ಜ್ ಅರುಣ್ ಜೇಟ್ಲಿ ಇದ್ದರು. ಹೌದು. ಮತ್ತು ಧರ್ಮೇಂದ್ರ ಪ್ರಧಾನ್ ಇದ್ದರು. ಆ ಸಂದರ್ಭದಲ್ಲಿ ನನಗೆ ಅದು ಗೊತ್ತಿತ್ತು. ಆದ ಕಾರಣ ಮತ್ತು ಎರಡನೇದಾಗಿ ನಾನು ಬಲವಾಗಿ ನಂಬಿದ್ದೆ ನನಗೆ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲದಂಥ ಮುಖ್ಯಮಂತ್ರಿ ಸ್ಥಾನ. ನಾನು ಒಂದು 7-8 ತಿಂಗಳು ಮಂತ್ರಿ ಆಗಿರಲಿಲ್ಲ, ಯಾವುದಾಗಿಲ್ಲ, ಚೇರ್ಮನ್ ಆಗಿರಲಿಲ್ಲ, ಡೆಲ್ಲಿಯಿಂದ MP ಆಗಿದ್ದವ ಇಲ್ಲಿ ಬಂದು ಇಲ್ಲಿ ನನ್ನನ್ನು ಮುಖ್ಯಮಂತ್ರಿ ಮಾಡಿದ್ದು. ನೋಡಿ, ನಾನು ಈಗ ಕೂಡ ಬಲವಾಗಿ ಒಂದು ವಿಚಾರವನ್ನು ನಂಬಿದ್ದೇನೆ, ಯಾರು ನಮ್ಮನ್ನು ಏರಿಸ್ತಾರ ಅವರನ್ನು ಯಾರು ಮರಿಬಾರ್ದು. ನನ್ನನ್ನು ಇಡೀ ರಾಜ್ಯಕ್ಕೆ ದೇಶಕ್ಕೆ ತೋರಿಸ್ಕೊಟ್ಟವರು ಯಡಿಯೂರಪ್ಪ. ಅವರ ಮನಸ್ಸಿಗೆ ನಾನು ಬೇಡ ಅಂತ ಆದಾಗ ಇಳಿದು ಬಿಡಬೇಕು. ನಾನು ಅಲ್ಲಿ ಮುಂದುವರಿಯುವಂಥದ್ದು ಅದು ದೇವರು ಮೆಚ್ಚದಂಥ ಕೆಲಸ. ಅದು ಅರಸು ಮುನಿದರೆ ನಾಡೋಳಿರಬಾರದು ಅಂತ ಒಂದು ಮಾತಿದೆ. ಅದೇ ಆದ ಕಾರಣ ಮಾಡಲಿಲ್ಲ ಸರ್. ನಿಮಗೆ ಗೊತ್ತಿರಲಿ, ನನ್ನನ್ನು ಇಲ್ಲಿ ನನ್ನ ಕಾರಿಗೆ ನನ್ನ ಮನೆಯಲ್ಲಿ ಪ್ರಥಮ ಬಾರಿಗೆ ನಾನು ಗುಂಪುಗಾರಿಕೆ ಮಾಡಲಿಲ್ಲ. ಪ್ರಥಮ ಬಾರಿಗೆ ನನ್ನ ಮನೆಯಲ್ಲಿ 65 ಜನ MLAಗಳು ಬಂದು ನೀವು ರಾಜೀನಾಮೆ ಕೊಡಬಾರ್ದು ಅಂತ ಹೇಳುವಂಥದ್ದಕ್ಕೆ ಬಂದಿದ್ರು. ಈಶ್ವರಪ್ಪ ಬಹುಮತದಿಂದನೇ ಎಲೆಕ್ಟ್ ಆಗಿದ್ರಿ. ಜಗದೀಶ್ ಶೆಟ್ಟರು ನಿಮ್ಮ ಮಧ್ಯ ಓಟ್ ಜಾಸ್ತಿ ಬಿದ್ದಿತ್ತು. ಇಳಿಬೇಕು ಅಂತ ಹೇಳಿದಾಗ ಕೂಡ ಸರ್ ನನಗೆ 65 ಜನ ನನ್ನ ಮನೆಯಲ್ಲಿ ಬಂದು ಸೇರಿದ್ರಲ್ಲ. ಫಸ್ಟ್ ಟೈಮು MLAಗಳು ಬಂದು ಸೇರಿರುವಂಥದ್ದು. ಆಮೇಲೆ ಯಾರು ಅದರ ನಾಯಕತ್ವ ವಹಿಸ್ಕೊಂಡ್ರೆ ಅವರು ಹೋಗಿ ಅವರು ಬೇರೆ ಪದವಿ ಪಡ್ಕೊಂಡು ಬಂದರು. ಅವರಿಗೆ ಸಮಾಧಾನ ಆಯಿತು. ನಾನು ಆಗ ಒಂದು ಮಾತಾಡಿದೆ, ನನ್ನ ಕಾರಿಗೆಲ್ಲ ಅಡ್ಡ ಮಲಗಿದ್ರು. ನಾನು ಆಗ ಒಂದು ಮಾತಾಡಿದೆ, ಇದು ನನ್ನ ಸೊತ್ತಲ್ಲ, ನನ್ನ ಪಾರ್ಟಿ ಸೊತ್ತು. ನನ್ನ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷ ಯಾವಾಗ ನನ್ನನ್ನು ಇಳಿಬೇಕು ಅಂತ ಆದೇಶ ಕೊಡ್ತಾರೋ ಆ ದಿವಸ ನಾನು ಇಳಿಯುವಂಥ ನನ್ನ ಧರ್ಮ ಅಂತ ಹೇಳಿದೆ. ನಾನು 3 ಗಂಟೆಗೆ ಇಲ್ಲಿಂದ ಫ್ಲೈಟ್ ಎತ್ತೀನಿ. ನಾನು ಸುರೇಶ್ ಕುಮಾರ್ ಇಬ್ಬರೇ ದಿಲ್ಲಿಗೆ ಹೋದೆವು. ಬೇರೆಯವರು ಬರ್ತಾರೆ ಅಂತ ಹೇಳಿದ್ರು ನಾನು ಕೇಳಲೇ ಒಳ್ಳೆಯಲ್ಲ. ಅಲ್ಲಿ ಹೋಗಿ ಸುಮಾರು 6:30 ಗಂಟೆಗೆ ಅಲ್ಲಿ ತಲುಪಿದವರನ್ನು 11 ಗಂಟೆವರೆಗೆ ಅರುಣ್ ಜೇಟ್ಲಿ ಆಗಲಿ ನಿತಿನ್ ಗಡ್ಕರಿ ಇಬ್ಬರು ಅವರ ಮನೆಯಲ್ಲಿದ್ದರು, ನನ್ನನ್ನು ಕರೀಲಿಲ್ಲ. ಬಂದವರಲ್ಲಿ ಮಾತಾಡ್ತಾಯಿದ್ರು, ಹೋಗ್ತಾಯಿದ್ರು. ನಾನು ಕೊನೆಗೆ ಸಿಟ್ಟು ಬಂದು ಹೇಳಿದೆ, ನಾವು ರಾಜೀನಾಮೆ ಕೊಡಲಿಕ್ಕೆ ಬಂದವ್ರನ್ನ ಇಷ್ಟು ಕಾಯಿಸ್ತಾರಲ್ಲ, ನಮ್ಮನ್ನು ಯಾಕೆ ಬಂದಿಲ್ಲ ಕೇಳಿದೆ. ಅಂದರೆ ಆಮೇಲೆ ನನಗೆ ಗೊತ್ತಾಯಿತು ಅವರಿಗೆ ಒಂದು ಮುಜುಗರ. 11 ತಿಂಗಳ ಕಾಲಾವಧಿಯಲ್ಲಿ ಒಳ್ಳೆ ಆಡಳಿತ ಕೊಟ್ಟಿದ್ದೀರಿ ಮತ್ತು ಎಲ್ಲಿ ಕೂಡ ಒಂದು ಕಂಪ್ಲೇಂಟ್ ಇಲ್ಲ. BJP ಮತ್ತೆ ತನ್ನ ಯಶಸ್ವಿ ಹಾದಿಗೆ ಬಂತು. ಆದ ಕಾರಣ ನಾವು ಕೇಳಲಿಕ್ಕೆ ನಮಗೆ ಸ್ವಲ್ಪ ಮುಜುಗರ ಅಂತ ಹೇಳುವಂಥದ್ದನ್ನು ಅರುಣ್ ಜೇಟ್ಲಿ ಅವರೇ ಹೇಳಿದರು. ಆದರೆ ನನಗೊಂದು ಸಂತೋಷ ಇತ್ತು. ನಾನು ಹೇಳಿದೆ, ನಾನು ನನ್ನ ಸೊತ್ತಲ್ಲ, ನೀವು ಕೊಟ್ಟದ್ದನ್ನು ಇಟ್ಟುಕೊಂಡಿದ್ದೀನಿ, ಗೌರವದಿಂದ ಉಳಿಸಿದ್ದೀನಿ, ನಿಮಗೆ ಮತ್ತೆ ಕೊಡ್ತಾ ಇದ್ದೀನಿ, ಅದು ಏನು ಬೇಕಾದ್ರೂ ನೀವು ಮಾಡಿ. ನಾಳೆ ನಾನು ಬೆಳಿಗ್ಗೆ ಪ್ರೆಸ್ ಮೀಟ್ ಮಾಡಿ ನಾನು ರಾಜ್ಯಪಾಲರಲ್ಲಿ ಹೋಗೋದನ್ನು ನಾಳೆ ಹೇಳಿದ್ದೇನೆ. ನಾನು ಬರ್ಕೊಂಡು ಬಂದಿದ್ದೀನಿ ರಾಜೀನಾಮೆ ಪತ್ರ, ಒಂದು ಜೆರಾಕ್ಸ್ ಕಾಪಿ ನಿಮಗೆ ಕೊಡ್ತೀನಿ, ಇನ್ನೊಂದು ನಾಳೆ ರಾಜ್ಯಪಾಲರಿಗೆ ತಗೊಂಡು ಕೊಡ್ತೀನಿ ಅಂತ ಹೇಳುವಂತ ಹೇಳಿದೆ. ಅವರು ಸಂತೋಷಪಟ್ಟರು. ನೆಕ್ಸ್ಟ್ ಡೇ ನಾನು ಪ್ರೆಸ್ ಮೀಟಲ್ಲಿ ಹೇಳಿದೆ, ಯಾರು ಪ್ರಶ್ನೆ ಕೇಳಬಾರ್ದು, ನನ್ನಲ್ಲಿ ನನ್ನದಲ್ಲದ ಒಂದು ಸ್ಥಾನ, ನನಗೆ ಆ ಕೆಪ್ಯಾಸಿಟಿ ಇತ್ತೋ ಇಲ್ಲವೋ ಗೊತ್ತಿಲ್ಲ, ಅದನ್ನು ನನಗೆ ಪಾರ್ಟಿ ಕೊಟ್ಟಿತ್ತು, ಮತ್ತು ಈಗ ಪಾರ್ಟಿ ಕೊಡ್ತಾ ಇದ್ದೇನೆ. ಕಾರಣ ಏನು ಅಂತ ಯಾರು ಪ್ರಶ್ನೆ ಅವರು ಕೇಳಬಾರ್ದು ಅಂತ ಹೇಳಿದೆ. ತುಂಬ ಪ್ರಶ್ನವರು, ಒಂದು 100 ಪ್ರಶ್ನವರು ಇದ್ದರು, ಯಾರೂ ಏನು ಕೇಳಲಿಲ್ಲ. ನಾನು ಅಲ್ಲಿಂದ ಬಂದು ರಾಜೀನಾಮೆ ಕೊಟ್ಟೆ. ನನಗೆ ಒಂದು ಸಂತೋಷ ಏನು ಅಂತ ಹೇಳಿದರೆ, ಎಲ್ಲಿ ಇಲ್ಲದ ಒಂದು ಅವಕಾಶ ಕೊಡಿಸಿದ್ರು ಯಡಿಯೂರಪ್ಪರು. ಕೊಟ್ಟ ಕಾಲಘಟ್ಟದಲ್ಲಿ ದೇವರು ಸರಿ ನಡಿ ಅಂತ ಹೇಳುವಂಥದ್ದನ್ನು ನಡೆಸಿಕೊಟ್ರು. ಅದಕ್ಕಿಂತ ಹೆಚ್ಚು ಸಂತೋಷ ಏನು ಬೇಕು? ಬಹುಶಃ ನಾನು ಕೇಂದ್ರದಲ್ಲಿ ಮಂತ್ರಿ ಆಗಲಿಕ್ಕೆ ನಾನು ಮುಖ್ಯಮಂತ್ರಿ ಕಾಲದಲ್ಲಿ ಆ ಒಂದು 11 ತಿಂಗಳು ನಾನು ಮಾಡಿದ ಕೆಲಸ ಮತ್ತು ಸೀನಿಯಾರಿಟಿಯೇ ಕಾರಣ ಆಗಿ 7 ವರ್ಷ ನಾನು ಅವರ ಜೊತೆ. ಸರ್, ಅನಿರೀಕ್ಷಿತವಾಗಿ ಲೋಕಸಭಾ ಸದಸ್ಯರಾದ್ರಿ, ಆಮೇಲೆ ಮುಖ್ಯಮಂತ್ರಿ ಇದ್ದ ಕಾರಣದಿಂದ ಕೇಂದ್ರದಲ್ಲಿ ಮಂತ್ರಿ ಆದ್ರಿ. ಆವಾಗ ಯಡಿಯೂರಪ್ಪನವ್ರು ಏನು ವಿರೋಧ ಮಾಡಲಿಲ್ಲ ಸರ್. ಅಷ್ಟು ಪಕ್ಷದ ಕಟ್ಟಿದ ಯಡಿಯೂರಪ್ಪನವ್ರ ಬಗ್ಗೆ ಇವತ್ತು ಬಹಳ ಶಿಸ್ತಿನ ಪಕ್ಷ ಅಂತ ಹೇಳ್ತೀರಿ ನಿಮ್ಮ ಪಕ್ಷನ. ಯಡಿಯೂರಪ್ಪನವ್ರ ಬಗ್ಗೆ, ಪಕ್ಷದ ಅಧ್ಯಕ್ಷರ ಬಗ್ಗೆ ಅಷ್ಟು ಅಶಿಸ್ತಿನಿಂದ ನಿಮ್ಮ ಪಕ್ಷದವರು ಹೇಳಿಕೆ ಕೊಡಬೇಕಾದಾಗ ನಿಮ್ಮ ಕಾಲದ ಶಿಸ್ತು ಇದೆ ಅಂತ ಅನಿಸ್ತದ ನಿಮ್ಮ ಪಕ್ಷದ? ಸರ್, ಇವತ್ತು ನಮ್ಮ ಪಾರ್ಟಿಯಲ್ಲಿ ಶಿಸ್ತು ಅಂತ ಹೇಳುವಂಥ ಶಬ್ದ ಒಂದಷ್ಟು ಅರ್ಥ ಕಳ್ಕೊಂಡಿದೆ. ನಾನು ಎರಡೇ ಮಾತನ್ನು ಹೇಳಬಲ್ಲೆ, ಯಾಕೆಂತ ಹೇಳಿದರೆ ಸಾರ್ವಜನಿಕವಾಗಿ ಇದನ್ನು ಚರ್ಚೆ ಮಾಡುವಂಥದ್ದು ನನ್ನದಲ್ಲ. ನನ್ನ ಉದ್ದೇಶ ಮತ್ತೆ ಕರ್ನಾಟಕದಲ್ಲಿ BJP ಅಧಿಕಾರಕ್ಕೆ ಬರಬೇಕು. ನಾನು ಯಾವುದೇ ಸ್ಥಾನದ ಅಪೇಕ್ಷಿತ ಅಲ್ಲ. ನಾನು ಯಾವುದೇ ಚುನಾವಣೆ ಮತ್ತೊಂದಕ್ಕೆ ನಾನು ಸ್ಪರ್ಧೆ ಮಾಡೋದಿಲ್ಲ. ನನ್ನ ಉದ್ದೇಶ ಏನು ಅಂತೇಳಿದರೆ,
ಜನ ಒಪ್ಕೊಂಡಿದ್ರು. ಯಡಿಯೂರಪ್ಪರ ಕಾಲಘಟ್ಟದಲ್ಲಿ ಬೇರೆ ಬೇರೆ ಸಂಗತಿಗಳು ಸಣ್ಣ ಪುಟ್ಟದ್ದು ನಡೆದಿರ್ಬೋದು, ಇಲ್ಲ ಅಂತೇಳಿ, ಆದರೆ ಜನಪರವಾದಂಥ ಆಡಳಿತ ಇತ್ತು. ಜನಪರವಾದಂಥ ಜನರಿಂದ ಎಕ್ಸೆಪ್ಟೆನ್ಸ್ ಇದ್ದಂಥ ಆಡಳಿತ ಕೊಟ್ಟಿದ್ದರು. ಕಷ್ಟನ ಸುಖನ ನಾನು ಅದನ್ನು ನನಗೆ ಮುಂದುವರಿಸಿದಾಗ ಕೂಡ ನಾನು ಕೂಡ ಅದೇ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದನ್ನು ನಾನು ಮಾಡಿದೆ. ಜಗದೀಶ್ ಶೆಟ್ಟರು ಬಂದವರು ಕೂಡ ಅದನ್ನೇ ಮುಂದುವರಿಸ್ಕೊಂಡು, ಆದ ಕಾರಣ ಜನಪರವಾದಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ರಾಮಕೃಷ್ಣ ಹೆಗ್ಡೆ ಅವರನ್ನು ಬಿಟ್ಟರೆ ಪ್ರಾಯಶಃ ಯಡಿಯೂರಪ್ಪರ ಕಾಲಘಟ್ಟವೇ ಅತ್ಯಂತ ಶ್ರೇಷ್ಠ ಕಾಲಘಟ್ಟ.